ರೋಡಲ್ಲಿ ಮಾಡ್ಬಿಡ್ತೀನಿ ಗೈಸ್ ವ್ಲಾಗ್. ಬಟ್ ಅಂಬಿ ಇದಂದ್ರೆ ಇಷ್ಟು ಮಾಡಕ್ ಬಿಡಲ್ಲ ವ್ಲಾಗ್ನ ಅಲ್ವಾ. ಎಷ್ಟೋ ನಾವು ಆಚೆ ಈಚೆ ಹೋದಾಗೆಲ್ಲ ತಿಂತಿರ್ತೀವಿ, ಏನಾದ್ರು ಹಂಚ್ಕೊಂಡಾಗೆಲ್ಲ ಬರ್ರಿ 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 ಕರ್ಕೊಂಡು ಬನ್ನಿ, ಓಕೆನಾ? ಓಕೆ ಬಾಯ್. ನೋಡಿದ್ರ ಬಜ್ಜಿ ಜೊತೆಗೆ ಕಡಲೆಪುರಿ ಕೂಡ ತಗೊಂತ ಇದೀವಿ, ಮತ್ತೆ ಬಜ್ಜಿ ಕೂಡ ಕಡ್ಸ್ಕೊಂತ ಇದೀವಿ 30 ರೂಪಾಯಿಗೆ ಅಲ್ಲ. ಸಾಕಲ್ಲ? ಸಾಕ ನಿಂಗೆ? ಇನ್ನೂ ಏನು ಬೇಕಾ? ಏನು ಬೇಡ, ಸಾಕು. ಕೊಡ್ತಾರ ತಗೊಳ್ಳಿ. ಅಯ್ಯೋ ಪಾಪ ಬರ್ತಾನೆ ಮಗನೇ. ನಾನು ಓದಿರೋ ಸ್ಕೂಲ್ ಗೈಸ್. ಅವಳು ಅಂಬಿ ಅವ್ರ ಅಣ್ಣ, ಅಂಬಿ ಮಗ. ಅಲ್ಲಿ ಕೂಡ ಅವನು ಹೆಂಗ್ ಕಾಣಿಸ್ತಿದ್ದ ನೋಡಿ, ಫುಲ್ ಬೆವತ್ ಬಿಟ್ಟವನು ಕಡಲೆಪುರಿಗೆ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನಲ್. ಅಂಬಿ ಬಂದೆ, ಹಾಯ್ ಮಾಡು. ಈಗ ಅವ್ನಿಗೆ ಮನೆ ಕಿಬೇಕಂತ ಡ್ರೆಸ್ ಚೇಂಜ್ ಮಾಡಿ ಸ್ನಾನ ಮಾಡಕ್ ಹೋಯ್ತಿದ್ದಾನೆ. ಅಷ್ಟೇ ಚೇಂಜ್ ಮಾಡ್ತೀನಿ ಸ್ನಾನ, ಮತ್ತೆ ನಾಳೆ ಸ್ನಾನ ಶನಿವಾರ ಮಾಡ್ಬೇಕಲ್ಲ. ಹಾ ಸರಿ. ಹಾಯ್ ವಿಷ್ಣು, ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ನಿಮ್ಮ ಅಮ್ಮನ ಮನೆಯಿಂದ. ಏಯ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಮಾಡು. ಖುಷಿನಾ? ಖುಷಿನೇ, ಡೈಲಿ ಬ್ಲಾಗ್ ಮಾಡಿದ್ರೆ ನಂಗೆ ಇನ್ನೂ ಖುಷಿ. ಸರಿ ಗಾಯ್ಸ್, ಸಿಗ್ತೀನಿ, ಸ್ವಲ್ಪ ಕೆಲಸ. ಅವ್ನ ಗಾಡಿ ಬಿಟ್ಟು ಅವ್ರ ಫ್ರೆಂಡ್ ಗಾಡಿ ತಂದಿದ್ದಾನೆ. ಅರ್ಜೆಂಟು, ಸಿಗ್ತೀನಿ, ಬಾಯ್ ಗಾಯ್ಸ್. ಮತ್ತೆ ನೈಟ್ ಮನೇಲಿ ಸಿಕ್ಕಾಗ ಮಾತಾಡ್ತೀನಿ ನಾನು. ಸರಿ ಹುಷಾರು, ಬಾಯ್. ಅಯ್ಯೋ ಪಾಪ ಬರ್ತಾನೆ ಮಗನೇ, ಬೇಜಾರಾಯ್ತು. ಅವನು ಅರ್ಜೆಂಟ್ ಬಟ್ಟೆ ಚೇಂಜ್ ಮಾಡ್ಬೇಕಂತೆ, ಬಾ ನೋಡಿ. ಗೈಸ್ ಅಂಬಿ ಎಲ್ಲೋ ಹೋಗ್ತಿದ್ದಾನೆ, ಬಿಕಾಸ್ ಅರ್ಜೆಂಟ್ ಕೆಲಸ ಇದೆ. ನಾಳೆನೇ ನಮ್ಮ ಸೈಟ್ ರಿಜಿಸ್ಟರ್ ಗೈಸ್, ಸೊ ಅದಕ್ಕೋಸ್ಕರ. ಒಟ್ಟಿಗೆ ಇದ್ದಾರೆ ಭೂಮಿಕಾ ಅವರು. ಭೂಮಿಕಾ ಅವರೇ ಹಾಯ್ ಮಾಡಿ. ಹಾಯ್. ಹಾಗೆ ದುರ್ಗಿ ಅವರು ಹಾಯ್ ಮಾಡು. ಅಮ್ಮ ನಿಮ್ಮ ಮುಖ ತೋರಿಸ ಹಾಯ್ ಅನ್ರಿ ಕೈಯಲ್ಲಿ. ಹಾಯ್ ಅಷ್ಟೇ ಗೈಸ್. ಇವಾಗ ನಾನು ಭೂಮಿ ಪಾನಿಪುರಿ ಏನೋ ತಿನ್ನೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆದರೂ ಊಟ ಮಾಡಿದ್ದಾಳೆ ಭೂಮಿ, ಆದರೂ ಸ್ಟಿಲ್ ತಿನ್ಕೊಂಡು ಬರ್ತೀವಿ ಗೈಸ್. ಗೈಸ್ ಜಸ್ಟ್ ಈಗ ನಾನು ಭೂಮಿ ಪಾನಿಪುರಿ ತಿನ್ಕೊಂಡು ಇವಾಗ ಬಜ್ಜಿ ತಗೊಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸಮೋಸೆ ಕೂಡ ತಗೊಂಡಿದ್ದೀವಿ ಅಲ್ಲ, ಬಜ್ಜಿ ತಗೊಳಕ್ ಹೋಗ್ತಾ ಇದೀವಿ ಇವಾಗ. ಯಾಕಂದರೆ ಮಳೆ ಬರ್ತಿದೆ ಗೈಸ್, ಇಲ್ಲಿ ಫುಲ್ಲು ಏರಿಯಾ ಫುಲ್ಲು ಮಳೆ, ಅದಕ್ಕೋಸ್ಕರ ಅಲ್ಲಿ ನಾವು ಸಮೋಸೆ ತಗೊಂಡಿದ್ದೀವಿ. ಈಗ ಬಜ್ಜಿ ಬಜ್ಜಿ ಜೊತೆಗೆ ಕಡಲೆಪುರಿ ಕೂಡ ತಗೊಂತ ಇದೀವಿ, ಮತ್ತೆ ಬಜ್ಜಿ ಕೂಡ ಕಡ್ಸ್ಕೊಂತ ಇದೀವಿ 30 ರೂಪಾಯಿಗೆ ಅಲ್ಲ. ಸಾಕಲ್ಲ? ಸಾಕ ನಿಂಗೆ? ಇನ್ನೂ ಏನು ಬೇಕಾ? ಏನು ಬೇಡ, ಸಾಕು. ಕೊಡ್ತಾರ ತಗೊಳ್ಳಿ. ಅವಳು ತಿಂತಾಳೆ, ನಾಚಿಕೆ ಕೊಡಲ್ಲ. ಅವಳು ಜಾಸ್ತಿ ತಿನ್ನೋ ವ್ಯಕ್ತಿ ಅಲ್ಲ ಅವಳು. ಅವಳು ತಿನ್ನಲ್ವಾ? ಅವಳು ತಿನ್ನಲ್ಲ, ಕಮ್ಮಿ ಮಾಡ್ಬಿಟ್ಟೆ ಎಲ್ಲ ಫುಲ್ ಕಮ್ಮಿ ಮಾಡ್ಬಿಟ್ಲು ಅವಳು. ಇವಾಗ ನಾವು ಫೋರ್ಸ್ ಮಾಡಿ ಆದ್ಮೇಲೆ ಎಲ್ಲ ಕಮ್ಮಿ ಮಾಡ್ಬಿಟ್ಟೆ. ನಿನ್ ಬೈಕ್ ಏನು ಅಂತ ಕೇಳಿದ್ರು ಅವಳು ಏನಿಲ್ಲ ಅಂತಾಳೆ. ಇದು ತಿನ್ನ ಅಟ್ಲೀಸ್ಟ್ ಗೋಲ್ಗುಪ್ಪಕ್ಕೆ ಸಾಕಾಗ್ಬಿಟ್ಟಿದ್ಲು ಅವಳು. ಇವಾಗ ನೋಡಿ ಗೈಸ್ ಎಷ್ಟು ಸಕ್ಕತ್ತಾಗಿದೆ, ಮಳೆ ಸೀಸನ್ ಅಲ್ಲ ಅದಕ್ಕೆ. ಫ್ರೀಯಾಗಿ ಕೊಟ್ಟರು ತಿನ್ಕೊಂಡು ಹೋಯ್ತಾ ಇದೀವಿ. ಮೂರು ಭೂಮಿ ಫ್ರೆಂಡ್ ಅಲ್ವಾ, ಅದಕ್ಕೆ ಫ್ರೀಯಾಗಿ ಕೊಟ್ಟರು ತಿನ್ಕೊಂಡು ಹೋಯ್ತಾ ಇದೀವಿ ಗೈಸ್. ನಾವು ಒಳ್ಳೆ ಗೋಲ್ಗಪ್ಪ ತಿಂದ್ವಿ, ವಾಯ್ಸ್ ಕೇಳಿಸ್ತಿದೆಯಲ್ವೋ ಗೊತ್ತಿಲ್ಲ. ಆಮೇಲೆ ಬಜ್ಜಿ ಸಮೋಸ ತಗೊಂಡು ಹೋಗ್ತಾ ಇದೀವಿ ಗೈಸ್. ಫುಲ್ಲು ಶಾಪ್, ಫುಲ್ಲು ಬಿಸಿ. ತಿನ್ನು, ಎಂಜಾಯ್. ಚಳಿಗೋ ಬಿಸಿಗೋ ತಿನ್ನು ಏನು ಹೇಳಿ ಗೈಸ್, ಸಕ್ಕತ್ತಾಗೈತೆ ಮಾತ್ರ ಬಜ್ಜಿ. ಇದು ಏನೋ ಹಾಲು. ಭೂಮಿ ಬೈಕೆ ಅವಳು ಬಾಯ್ ಬಿಟ್ಟು ಕೇಳೋದು ಅಂತೇಳಿ ಅವ್ರು ಫ್ರೀಯಾಗಿ ಕೊಟ್ಟರು. ಸಕ್ಕತ್ತಾಯ್ತು, ಫುಲ್ ಸುರ್ಬೇಕು. ಬಿಸಿ ಇರೋ ಸ್ಕೂಲ್ ಇದು, ಸೊ ನಮ್ಮ ಏರಿಯಾದವ್ರಿಗೆ ಗೊತ್ತಿರುತ್ತಿದ್ದು. ನಾನು ಓದಿರೋ ಸ್ಕೂಲ್ ಗೈಸ್. ಆಕ್ಚುಲಿ ನಾವು ಪಾನಿಪುರಿ ತಿನ್ನಕ್ಕೆ ಹೋಗ್ತೀವಿ ಅಂತ ಹೇಳಿದ್ದು ಆಗಲೇ, ಬಟ್ ನಾವು ಪಾನಿಪುರಿ ತಿನ್ಬೇಕಾದ್ರೆ ಕೈಯಲ್ಲಿ ಪ್ಲೇಟ್ ಇಟ್ಕೊಂಡಿರ್ತೀವಿ ಗೈಸ್, ವ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಡೈರೆಕ್ಟ್ ಹಾಗೆ ಹೋಗ್ತಾ ಅಲ್ಲಿಂದನೇ ಪಾನಿಪುರಿ ಅಂಗಡಿಯಲ್ಲೇ ಸಮೋಸ ಸಿಕ್ತು. ಸಮೋಸನ ತೊಗೊಂಡು ಆಮೇಲೆ ನಾವು ಬಜ್ಜಿ ಬೋಂಡ ತೊಗೊಬರೋಕ್ಕೆ ಅಂತ ಹೋದ್ವಿ. ಅದು ನೋಡಿದ್ರೆ ಬಿಸಿ ಬಿಸಿ ಆಗಿನೂ ಜಸ್ಟ್ ಹಾಕಿದ್ರು. ನಾನು ಚೇಂಜ್ ತೊಗೊಬರೋಕ್ಕೆ ಅಂತ ಹೋಗಿದ್ದೆ, ಭೂಮಿನೇ ಕಾಸು ಕೊಟ್ಟಿದ್ದಾಳೆ ನೋಡಿ. ಇಷ್ಟು ತೊಗೊಂಡು ಹೋಗ್ತಾ ಇದ್ದೀವಿ ಈಗ. ಇದು ತಿನ್ನೋದು ಹೊಟ್ಟೆ ತುಂಬ ತಿಂದ್ವಿ ಗೈಸ್. ಎಷ್ಟೊಂದು ಕೊಟ್ಟಿದ್ರು ಗೊತ್ತಾ, ಅಂಕಲ್ ಉತ್ತರ ಕರ್ನಾಟಕದವರು ಅಂತ ಹೇಳ್ಬಿಟ್ಟು ಅವ್ರು ಎಷ್ಟೊಂದು ಗೋಲ್ಗಪ್ಪ ಕೊಟ್ಟಿದ್ರು. ಒಂದು 7-8 ತಿಂತೈದು ಕೊಡ್ತಾನೆ ಇದ್ರು. ಅಲ್ಲೇ ಸ್ವಲ್ಪ ಹೊಟ್ಟೆ ತುಂಬ ಇತ್ತಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಬ್ಯಾಟಿಂಗ್ ಮಾಡ್ಕೋಬೋದಿತ್ತು ಅಲ್ಲಿ. ಅದಕ್ಕೋಸ್ಕರ ಗೈಸ್ ತಿನ್ನೋದು ಅಂತ ಬಂದರೆ ಲೈಕ್ ಕಾಂಪ್ರಮೈಸೇ ಇಲ್ಲ. ತಿನ್ನೋದಂತ ಬಂದರೆ ನಾವು ಎಷ್ಟು ತಿಂತೀವಿ ಅಂತ ನಮಗೆ ಲೆಕ್ಕ ಇರಲ್ಲ ಒಂದ್ಸತಿ ರೋಡಿಗೆ ಬಂದರೆ. ಸೊ ನಾನು 500 ಚೇಂಜ್ ಮುಗಿಸಿದಲ್ಲಿ ನಾವು ಈ ಸತಿನೇ ಕಮ್ಮಿ ಮಾಡಿರೋದಲ್ಲ, ಸತಿ ಹೋದಾಗೆಲ್ಲ ಜಾಸ್ತಿ ಜ್ಯೂಸ್, ಐಸ್ ಕ್ರೀಮ್, ಮೇನ್ಲಿ ಐಸ್ ಕ್ರೀಮ್, ಗೋಬಿ, ಸೊ ಇದೆಲ್ಲನೂ ತಿನ್ಕೊಂಡು ಬರ್ತಿದ್ವಿ. ಬಟ್ ಬರ್ತಾ ಊಟ ಮಾಡ್ಕೊಂಡು ಬಂದಿದ್ವಿ. ಟೊಮೊಟೊ ಬಾತ್ ಮಾಡಿದ್ದೆ ಗೈಸ್. ಇವತ್ತು ಹೆಂಗಿತ್ತು ಟೊಮೊಟೊ ಬಾತ್ ಮಾಡಿದ್ನಲ್ಲ ಇವತ್ತು, ಸೇಮ್ ಖುಷಿ ಆದಂಗೆ ಆಗ್ಬಿಟ್ಟಿತ್ತು. ನಾನು ಮಾಡೋ ಟೊಮೊಟೊ ಬಾತ್ ಅಂಬಿಗೂ ತುಂಬ ಇಷ್ಟ ಗೈಸ್. ಅಂದರೆ ಗಮ್ಮಕ್ಕೆ ನಾನು ಪಲಾವ್ ತಿನ್ಕೊ ಬಂದಿದ್ದೆ ಮಾಡಿ.
ಆ ಗಮಕ್ಕೆ ಮತ್ತೆ ತುಪ್ಪ ಹಾಕೊಂಡು ತಿಂದಿದ್ದೀನಿ ಅದಕ್ಕೆ. ಸ್ಮೆಲ್ ಚೆನ್ನಾಗಿ ಬರ್ತವೆ. ಸ್ಮೆಲ್ ಅಂತ ಅಷ್ಟೇ ಅಲ್ಲ, ಟೇಸ್ಟು ಅಷ್ಟೇ ಸಖತ್ತಾಗಿರುತ್ತೆ. ರೆಸಿಪಿ ಮಾಡ್ತೀನಿ ಗೈಸ್, ಟೊಮೆಟೊ ಬಾತ್ ರೆಸಿಪಿ ಮಾಡ್ತೀನಿ. ಸೊ ನಾನಾದರೆ ರೋಡಲ್ಲಿ ಮಾಡಿಬಿಡ್ತೀನಿ ಗೈಸ್ ವ್ಲಾಗ್. ಬಟ್ ಅಂಬಿ ಇದಂದ್ರೆ ಇಷ್ಟು ಮಾಡೋಕೆ ಬಿಡಲ್ಲ ವ್ಲಾಗ್ನ ಅಲ್ವಾ. ಎಷ್ಟೋ ನಾವು ಆಚೆ ಈಚೆ ಹೋದಾಗೆಲ್ಲ ತಿಂತಿರ್ತೀವಿ, ಏನಾದರೂ ಹಂಚ್ಕೊಂಡಾಗೆಲ್ಲ ಬರ್ರಿ 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 ಏನು ತಿನ್ನೋಕ್ಕೂ ಬಿಡಲ್ಲ, ಏನಿಲ್ಲ. ಮನೆಗೆ ಹೋಗ್ತೀನಿ, ಮನೆಗೆ ಹೋಗಿ ಮಾಡ್ರಿ ಇಷ್ಟೇ ಹೇಳ್ತಾ ಇರ್ತಾನೆ. ಅದಕ್ಕೆ ಗೈಸ್ ಇವತ್ತು ಫಸ್ಟ್ ಟೈಮ್ ರೋಡಲ್ಲಿ ಮಾಡಿದ್ದೀನಿ. ಆ್ಯಂಡ್ ಇದು ನಮ್ಮ ಏರಿಯಾ. ಮುಂಚೆ ನಾವು ಇಲ್ಲೇ ಇದ್ದಿದ್ದು. ಅಂಬಿನ ಲವ್ ಮಾಡಿದ್ದು ಕೂಡ ಇದೇ ಏರಿಯಾದಲ್ಲಿ. ನಾನು ನಮ್ಮ ಸ್ಕೂಲ್ ಕೂಡ ತೋರಿಸಿದ್ದೀನಿ. ಫ್ಯಾಕ್ಟ್ರಿ ಸೌಂಡು ಗೈಸ್. ಫೈನಲಿ ನಮ್ಮ ಅತ್ತೆ ಮನೆ ಹತ್ರ ಬಂದ್ವಿ. ನಮ್ಮ ಅತ್ತೆ ಮನೆ ಸುತ್ತಮುತ್ತ ಬರ್ರಿ ಫ್ಯಾಕ್ಟ್ರೀಸು. ಸೊ ಅದಕ್ಕೆ ನೋಡಿ ನನ್ನ ಮಗ ಅಮ್ಮ ಅಂತವನೆ ಅಲ್ಲಿಂದಾನೆ. ವಿಷ್ಣು ಏನು ಮಾಡ್ತಿದ್ಯಾ ನೀನು? ಮನೆ ಹಾಲು ಉಗ್ಸ್ಬೇಕಾದ್ರೆ ತೋರಿಸಿರೋದು ಗೈಸ್. ಇವಾಗ ತೋರಿಸ್ತೇವೆ. ನಿನ್ನ ತೋರಿಸಿಲ್ಲ ಬಿಡೆ, ಅವಳು ಎಣ್ಣೆ ಹಾಕೊಳ್ಳೆ ಗೈಸ್. ಅದಕ್ಕೆ ನಮ್ಮತ್ತೆ ಪಾತ್ರ ಉಗಿಸಿದ್ದಾರೆ. ನಿಮಗ ಸಮೋಸ ತಂದಿನಿ, ಬಿಸಿ ಬಿಸಿ ಬಜ್ಜಿ ಬೋಂಡ ತಂದಿನಿ. ಇನ್ನೇನು ತರಲಿ? ಮನೆ ಹೋಮ್ ಟೂರ್ ಮಾಡ್ತೀನಿ, ನಾನಂತೂ ಮಾಡೋಕ್ಕಲ್ಲ. ಅದಕ್ಕೆ ನಮ್ಮ ಅತ್ತೆ ಇಲ್ಲ ಇಲ್ಲ, ಅಮ್ಮ ಇನ್ನೂ ಎಲ್ಲ ಕ್ಲೀನ್ ಮಾಡಬೇಕು. ಇಲ್ಲ ಗೈಸ್, ಇಲ್ಲಿ ನೋಡಿ ಹೀರೋ ಇಲ್ಲಿದ್ದಾರೆ. ಅವರು ಅಂಬಿ ಅವ್ರ ಅಣ್ಣ, ಅಂಬಿ ಮಗ. ಅಲ್ಲಿ ಅಣಿಸ್ತಾರೆ ಗೈಸ್, ಅದು ಬಿದ್ದು ಬಿದ್ದು ಹೋಗುತ್ತೆ. ಇಲ್ಲೊಂದಿದೆ ನೋಡಿ ವಿಷ್ಣು ಫೋಟೋ. ಸೊ ಅಷ್ಟೇ. ನಮ್ಮ ಅತ್ತೆ ಪಾನಿಪುರಿ ತಿನ್ಕೊ ಬಂದ್ರೆ ನನಗೆ ತಂದ್ರ ಅಂತ ಕೇಳ್ತಾರೆ. ನಿಮಗೆ ತರದಲ್ಲೇ ಬರ್ತೀನಮ್ಮ. ನಿಮ್ಮನ್ನ ತೋರಿಸಿಲ್ಲ, ನೀವು ಮುಖ ತೊಳ್ದಿಲ್ಲ ಅಂತ ನಂಗೆ ಗೊತ್ತು. ನಿಮ್ಮ ಕೈ ಮಾತ್ರ ತೋರಿಸಿನಿ. ಏನಾಗಲ್ಲ ಬಿಡಿ ಅಮ್ಮ. ಬೆಳಗೈತೆ ಬಿಡು. ಏನ್ ತೋರ್ಸಿಲ್ಲ, ನಿಮ್ ನಿಂದೆಂದ ತೋರ್ಸಕತ್ತೀನಿ. ನಿಂದೆಂದ ಸೂಪರ್ ಆಗಿ ಕಾಣಕತ್ತೀರ. ಹಾ ಬನ್ನಿ ಮಾ, ಬಜ್ಜಿ ತಿನ್ನಿ. ಇವನು ಅಂಬಿ ಕೊನೆ ತಮ್ಮ. ಹಾಯ್ ಮಾಡ. ಸ್ವಲ್ಪ ತರ್ಲೆ ಗೈಸ್, ಅವನ್ ತರ್ಲೆ ತೀಟೆ ನಮ್ ವಿಷ್ಣು ತರ. ಹಾಯ್ ಗೈಸ್, ಹಾಯ್ ಮಾಡ ಮಗನೇ. ಹಾಯ್ ಈ ಜನರೇ, ಬನ್ನಿ ಬನ್ನಿ ಬನ್ನಿ. ಬಿಸಿ ಬಿಸಿ ಬಜ್ಜಿ ತಿನ್ನಿ. ಚಟ್ನಿ ತಂದಿವಿ, ಕೆಂಪು ಚಟ್ನಿ, ಆಮೇಲೆ ಸಮೋಸ, ಬೇರೆ ಗ್ರೀನ್ ಚಟ್ನಿ. ಬಾರೆಲ್ಲ ಬಾ. ನೀನ್ ನ್ಯಾಚುರಲ್ ಬ್ಯೂಟಿ ಅಂತ ಇರ್ತೈತೆ ತಾನೆ. ಕುತ್ಕೊ ಮತ್ತೆ ನೀನು ತೋರಿಸ್ತೀನಿ. ಏನೋ ಒಳ್ಳೆ ಬ್ಯಾಟಿಂಗ್ ಈಗ. ಇವನಿಗೆ ಒಂದೆರಡು ಕಡಲೆಪುರಿ. ಮೇನ್ ನನ್ಗೆ ಏನ್ ಫೇವ್ರೆಟ್ ಅಂತಂದ್ರೆ ಸಮೋಸ ಹಾಗೂ ಹುರಿದಿರೋ ಮೆಣಸಿನಕಾಯಿ. ಇದು ಉತ್ತರ ಕರ್ನಾಟಕದವ್ರು ಹುರಿದಿರೋದು. ಎಷ್ಟು ಇಷ್ಟ ಕಾವಿನ ಯಾವ್ದಾನು ಉತ್ತರ ಕರ್ನಾಟಕದ ಅಡುಗೆ ಸಮೋಸ. ಸೊ ಎಲ್ಲಾನು ತಂದಿನಿ, ಎಲ್ಲರೂ ತಿನ್ನೋಣ ಅಂತ ಹೇಳಿ ತಿಂದು ಸಿಗ್ತೀವಿ ಗೈಸ್. ಟೇಸ್ಟ್ ಹೇಳೋಣ, ಹಿಡ್ಕೋ, ರಿವ್ಯೂ ಕೊಡ್ತೀನಿ. ಫಸ್ಟ್ ಸಮೋಸ ಟೇಸ್ಟ್ ನೋಡ್ತೀನಿ ಸ್ವಲ್ಪ. ಸೊ ಕಚ್ಚದ್ ಬೇಡ, ಯಾಕಂದ್ರೆ ನನ್ಗೆ ಹೊಟ್ಟೆ ಫುಲ್ ಆಗಿಬಿಟ್ಟಿದೆ. ಕೆಂಪು ಚಟ್ನಿ, ಕೈ ವಿಷ್ಣು ಬೇಡ, ಗ್ರೀನ್ ಚಟ್ನಿ ಜೊತೆ ತಿಂತಿದ್ದೀನಿ ಗೈಸ್. ಬೆಳ್ಳತ್ತೆ ಇಲ್ಲ ಕಾಣಿಸಲ್ಲ ಬೆಳ್ಳ ಇತ್ತು. ಓಕೆನಾ, ಟೇಸ್ಟ್ ನೋಡ್ತೀನಿ. ನಾವು ದಸು ತಂದಿದ್ನಲ್ಲ, ಅದಕ್ಕಿಂತ ಮಸ್ತ್ ಆಗೈತೆ. ಇದು ಉತ್ತರ ಕರ್ನಾಟಕ ಮಾಡಿರೋದು ಇದು. ಬಜ್ಜಿ ಟೇಸ್ಟ್ ಮಾಡೋಣ. ಚಟ್ನಿ ಹಂಗೈತೆ ಬಜ್ಜಿದು ನೋಡು. ನೋಡೋಣ ವಿಷ್ಣು ಬಜ್ಜಿ ಸ್ವಲ್ಪ ಹಚ್ಕೊಂಡು ನೋಡೋಣ ಚಟ್ನಿ ಅಲ್ವಾ. ಖಾರ ಐತೆ ವಿಷ್ಣು. ನಾವು ನೆತ್ಕೊಳ್ಳೋದ್ರಿಗೆ ಬರ್ತಲ್ಲ ನೋಡು. ಚೆನ್ನಾಯ್ತಾ? ಫಸ್ಟು ತಿನ್ನು ಚಳಿಗೆ ಮಾಡಿ ಟೇಸ್ಟ್ ಮಾಡಿ. ಖಾರ ಇಲ್ಲ, ಚಟ್ನಿ ಖಾರ ಐತಾ? ಖಾರ ಆಯ್ತಾ? ಸಕ್ಕತ್ತಾಗೈತ. ಸೂಪರ್ ಅಲ್ಲ. ಸಮೋಸ ಇಷ್ಟ ಆಯ್ತು ನನಗೆ, ಸಖತ್ ಇಷ್ಟ ಆಯ್ತು ಸಮೋಸ. ನಾನು ಆಕ್ಚುಲಿ ಆಲೂ ಸಮೋಸ ತಿನ್ನಲ್ಲ, ಬಟ್ ಇದು ಸಖತ್ತಾಗಿದೆ ಅಲ್ಲ. ನಮ್ಮ ಏರಿಯಾದಲ್ಲಿ ಏನ್ ತಿಂದ್ರು ಸೂಪರ್ ಆಗಿರುತ್ತೆ. ತೋರಿಸಿ ಕೂಡ ಅವನು ಹೆಂಗ್ ಕಾಣಿಸ್ತಿದ್ದ ನೋಡಿ, ಫುಲ್ ಬೆವತ್ ಬಿಟ್ಟವನು. ಕಡಲೆಪುರಿ ಹಾಕಿದ್ವಿ ಇಲ್ಲಿ ವಿಷ್ಣು. ಇಲ್ಲ ವಿಷ್ಣು, ಅಯ್ಯೋ ಫುಲ್ ಬೆವತ್ ಹೋಗ್ಬಿಟ್ಟವನೇ. ಜಸ್ಟ್ ಈಗ ಡ್ಯೂಟಿಯಿಂದ ಬಂದಿದ್ರೆ ಹಾಯ್ ಮಾಡಿ ಅಪ್ಪ. ಹಾಯ್. ಫುಲ್ಲು ಸುಸ್ತಾ? ಮಾತಾಡಿ. ಮತ್ತೆ ಏನು ಮಾತಾಡ ಬರಲ್ಲ ಅಂತೆ. ಬಟ್ಟೆ ಚೇಂಜ್ ಮಾಡ್ಕೊಂಡು ಹಸ್ಸನ್ ಮುಖ ತೊಳ್ಕೊಂಡು ಬನ್ನಿ, ಓಕೆನಾ? ನೋಡಿದ್ರ ವ್ಲಾಗ್ ಮಾಡಿಲ್ಲ ಅಂದ್ರು ಅಭ್ಯಾಸ ಐತೆ ನೋಡಲ್ಲಿ ಗೈಸ್. ನಾವು ಭೂಮಿ ಮನೆಗೆ ಹೋಗ್ತಾ ಇದೀವಿ. ಭೂಮಿ ಮನೆಗೆ ಏನಿಲ್ಲ ಅಂದ್ರು ಇಲ್ಲಿಂದ ಒಂದು 20 ಹೆಜ್ಜೆ ಅಷ್ಟೇ, ಅಷ್ಟು ಹತ್ರ. ಭೂಮಿ ಈಗ ಹಾಲು ತಗೊಂತಿದ್ದಾಳೆ. ಕ್ಯಾಮ್ರಾನ ಹಿಡ್ಕೊ, ಪುಣ್ಯ ಬರುತ್ತೆ. ವಿಡಿಯೋದಲ್ಲೂ ಬರಲ್ಲ ಅಂತೀರಾ, ಕ್ಯಾಮ್ರಾನು ಹಿಡ್ಕೊಳ್ಳಲ್ಲ ಅಂತೀರಾ. ಸೊ ಗೈಸ್ ಈಗ ಹಾಲು ತೊಗೊಂಡು ಹೋಗ್ತಾ ಇದೀವಿ ಭೂಮಿ ಮನೆಗೆ. ಭೂಮಿ ಇಲ್ಲ ಹಾಲು ತೊಗೊಂತಿದ್ದಾಳೆ. ಇಲ್ಲಿ ನಮ್ಮ ಅತ್ತೆ ಮನೆ ಅಂತಂದರೆ ಇಲ್ಲೇ ಭೂಮಿ ಮನೆ ಗೈಸ್. ಹಾಲು ತೊಗೊಂಡು ಈಗ ಟೀ ಮಾಡೋಣ. ಬಿಕಾಸ್ ಸಂಜೆ ಆಯ್ತಂದ್ರೆ ನಮ್ಮ ಅತ್ತೆ ಮಾವಂಗೆ ಟೀ ಇರಬೇಕು, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಈಗ.
ಟೀ ಮಾಡ್ಕೊತೀನಿ ಗೈಸ್. ಎಲ್ಲೆಲ್ಲಿಂದ ಏನೇನು ಕ್ಲಿಪ್ಪಿಂಗ್ ಹಾಕ್ತೀನಿ ಏನೇನು ಮಾಡ್ತಿದ್ದೀನಿ ನಂಗೆ ಗೊತ್ತಿಲ್ಲ. ಈಗ ಜಸ್ಟ್ ಪಾನಿಪುರಿ ಎಲ್ಲ ತಿನ್ಕೊಂಡು ಬಂದೆ. ಅಷ್ಟರಲ್ಲಿ ನಮ್ಮ ಮಾವ ಬಂದರು. ಅಂಬಿ ಆಗಲೇ ಫಸ್ಟ್ ಸ್ಟಾರ್ಟಿಂಗ್ ವ್ಲಾಗಲ್ಲೇ ಕೀ ಇಸ್ಕೊಂಡು ಹೋಗಿದ್ದಾನೆ. ಹಾಂ, 2 ಏಜ್. ಭೂಮಿ ಮನೆಯಿಂದ ತಾಯಿ ಮನೆಗೆ 2 ಏಜ್. ಅವರು ಏನು ಪ್ರಾಬ್ಲಮ್ ಇಲ್ಲ ಗೈಸ್. ನಮ್ಮಮ್ಮ ಆರಾಮಾಗಿ ನಮ್ಮನೆಲ್ಲ ಬಂದು ಆರಾಮಾಗಿ ಮಾಡ್ಕೊಡ್ಬೋದು. ಹಾಂ ಗೈಸ್, ನಮ್ಮ ಅತ್ತೆದು ಮನೆಯದ್ದು ರೂಮಲ್ಲಿ ನಾನು ಹೇಳ್ದಲ್ಲ ಗೈಸ್ ಆಗಲೇ, ಲೈಟ್ ತುಂಬ ಡಿಮ್ ಬರ್ತಿದೆ ಅಂತ ಹೇಳಿ. ಸೊ ಡಿಮ್ ಇದೆ ಲೈಟು, ಎಲ್ಲರೂ ಚೆನ್ನಾಗಿ ಕಾಣ್ತಲ್ಲ ಅಂತ ಹೇಳಿದ್ಕೆ ಮತ್ತೆ ಹಂಗಾರೆ ಮೊದಲೇ ಅಂದರೆ ಅವರು ಇಲ್ಲೆಲ್ಲ ಫುಲ್ಲು ಏನಂತಾರೆ ಬಂಗ್ ಪಿಗ್ಮೆಂಟೇಷನ್ ಆಗಿಬಿಟ್ಟಿದೆ, ಬಂಗಿದ್ಬಿಟ್ಟಿದೆ. ಸೊ ಅದಕ್ಕೆ ಮತ್ತೆ ನಾನು ಬೆಳಕಲ್ಲಿ ತೋರಿಸ್ರಿ ಅಂತೆ. ಹಾಯ್ ಮಾಡಿರೋದನ್ನ ಕಟ್ ಮಾಡಿ ಬೆಳಕಲ್ಲಿ ತೋರಿಸು ಅಂತಾರೆ ನಮ್ಮ ಅತ್ತೆ. ಇವಾಗ ಬೆಳಕಲ್ಲಿ ಒಂದ್ಸತಿ ಅಂತ ತೋರಿಸಂತ ಡ್ರೀಸ್. ಶುಕ್ರವಾರ ಆಗಿರೋದ್ರಿಂದ ಭೂಮಿ ಮನೇಲಿ ಪೂಜೆ. ಶುಕ್ರವಾರ ಮಂಗಳವಾರ ಬಿಬಿ ಮಿಸ್ ಮಾಡದೆ ಪೂಜೆ ಮಾಡ್ತಾಳೆ ಭೂಮಿಕಾ. ನೋಡೋಣ. ವಾವ್, ಸೂಪರ್ ಭೂಮಿಕಾ ಅವರೇ. ಹಿಂಗೆ ಮತ್ತೆ ಮುಖ ತೊಳ್ಕೊಂಡು ದೀಪ ಹಚ್ಬೇಕು ಅವಳು. ಒಂದು ದೀಪ ಉಳಿದಿದೆ, ಒಂದು ದೀಪ ಹಾರಿದೆ. ಅವಳು ನಂಬಿರೋ ದೇವರು ಚಾಮುಂಡೇಶ್ವರಿ ತಾಯಿ. ನೋಡಿ ಗೈಸ್, ಭೂಮಿ ಮನೇಲಿ ಮಿನಿ ದೇವಸ್ಥಾನ. ಫಸ್ಟ್ ಸಾಯಿಬಾಬಾ ನಂಬ್ತಿದ್ಲು, ಆಮೇಲೆ ಗಂಡಿನ ಮನೆದು ಚಾಮುಂಡೇಶ್ವರಿ ಆಗಿರೋದ್ರಿಂದ ಚಾಮುಂಡೇಶ್ವರಿ ಅವ್ರನ್ನ ತಾಯಿನ ಕೂಡ ನಂಬ್ತಿದ್ದಾಳು ಅವಳು. ಭೂಮಿ ಮನೆ ಹೋಮ್ ಟೂರ್ ಯಾರ್ಯಾರು ನೋಡಿಲ್ಲ ನಮ್ಮ ಪೇಜಲ್ಲಿ ನೋಡ್ಕೊಬಿಡಿ. ಏನೇನೋ ಸ್ಟಿಕ್ಕರ್ ಎಲ್ಲ ತಂದು ಅಂಟಿಸೋಳೆ ಗೈಸ್. ಆನ್ ಆಗುತ್ತೆ ಇದು ಲೈಟು? ಅಪ್ಪ ಸಿಗ್ತಾನೆ ಇಲ್ಲ ಕಣೆ. ಕತ್ಲಲ್ಲಿ ಆನ್ ಆಗುತ್ತೆ, ಹಂಗಾರೆ ಬೆಳಕಲ್ಲಿ ಆನ್ ಆಗಲ್ವ? ಇದೆಂತ ಮ್ಯಾಜಿಕ್ ಲೈಟು? ಆನ್ ಆಗೈತೆ ಗೈಸ್. ಇನ್ನೂ ಡೆಕೋರ್ ಮಾಡಿದ್ದಾಳೆ ಭೂಮಿಕಾ, ಸ್ಟಿಕ್ಕರ್ ಎಲ್ಲ ಅಂಟಿಸಿ. ಸುಬ್ಬಿ ಸಿಹಿ ಪೊಂಗಲ್ ಮಾಡಿದ್ಲಂತೆ ನೈವೇದ್ಯಕ್ಕೆ. ಇವತ್ತು ಪೂಜೆ ಅಲ್ವಾ, ಸೊ ಅದಕ್ಕೆ ಸಿಹಿ ಪೊಂಗಲ್ ಕೊಟ್ಟಿದ್ದಾಳೆ. ಟೇಸ್ಟ್ ಹೇಳ್ತೀನಿ, ಹಿಡ್ಕೊ. ಚೆನ್ನಾಗಿ ಕಾಣ್ತಿದ್ದೀನ? ಸ್ಪೂನ್ ಕೊಟ್ಟಿದ್ದಾಳೆ, ಸ್ಪೂನ್ ತಿನ್ನಲ್ಲ. ನೈವೇದ್ಯಕ್ಕೆ ಮಾಡಿದ್ಲು. ನಿಜ ಹೇಳ್ಬೇಕು, ಬರೀ ಎಲ್ಲದಕ್ಕೂ ಅನ್ನೋದಲ್ಲ. ದೇವಸ್ಥಾನ ಸಕ್ಕದೈತೆ, ದೇವರಿಗೆ ಅಂತ ಮಾಡಿದ್ಯಲ್ಲ ಅಲ್ಲ, ಸಕ್ಕದಾಗೈತೆ. ಸ್ವೀಟ್ ಏನೋ ಜಾಸ್ತಿ ಆಗೈತಾ? ಏನಿಲ್ಲ, ಪಕ್ಕ ಐತೆ. ಹೌದಾ? ಟೇಸ್ಟ್ ನೋಡು. ತಿಂದೇ ಇಲ್ಲ ಅಂತ ಗೈಸೋಳು ಹಿಂಗಿದೆ. ಸ್ವೀಟು ಏನು ಹೆವಿ ಅನ್ಸಲ್ಲ. ಜಾಸ್ತಿ ತಿನ್ನಲ್ಲ, ಟೀ ಕುಡಿಬೇಕಲ್ಲ, ಚಳಿ. ಓಕೆನಾ, ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಭೂಮಿಯ ಡೋರ್ ತೆಗೆದ್ಲು ಅಂತ ಅಂದರೆ ಅವ್ರ ಮನೆ ಹತ್ರ ಇರೋ ನೇಚರ್ ನೋಡಿ ಗೈಸ್, ಏನು ಸಕ್ಕತ್ತಾಗಿದೆ ಗೊತ್ತಾ. ಫ್ರೆಶ್ಶು ಏರು, ಗಿಡಗಳು, ಇಲ್ಲೇ ದೇವಸ್ಥಾನ, ಇಲ್ಲಿ ಫುಲ್ಲು ಖಾಲಿ ಜಾಗ, ಇಲ್ಲೂ ಗಿಡಗಳು, ಇಲ್ಲೂ ಗಿಡ, ಇಲ್ಲೂ ಗಿಡ, ಇಲ್ಲೂ ಗಿಡ. ಎಷ್ಟು ಸಕ್ಕತ್ತಾಗಿರುತ್ತೆ ಅಂತಂದ್ರೆ ಫುಲ್ಲು ರಿಫ್ರೆಶಿಂಗ್. ಇವಳು ಮನೆ ಹತ್ರ ಬಂದು ಇಲ್ಲಿ ನಿಂತರೆ ಸಾಕು, ಒಂದು ಒಳ್ಳೆ ರಿಫ್ರೆಶಿಂಗ್ ಸಿಗುತ್ತೆ. ಈಗ ಭೂಮಿ ಏನು ಮಾಡ್ತಿದ್ದಾಳೆ ಅಂತ ನಿಮ್ಗೆ ಗೊತ್ತಾ? ಭೂಮಿ ವಿಷ್ಣುಗೆ ಅನ್ನ ತಿನ್ನಿಸ್ತಿದ್ದಾಳೆ ಗೈಸ್. ನಾನು ಆ್ಯಕ್ಚುಲಿ ಹೆಲ್ಪ್ ಮಾಡಬೇಕಿತ್ತು, ಬ್ಲಾಗ್ ಎಡಿಟ್ ಮಾಡ್ಕೊಂಡು ಕುಂತಿದ್ದೆ. ಭೂಮಿ ಊಟ ತಿನ್ನಿಸ್ತಾಳೆ. ನಾನು ಬಿಟ್ಟರೆ ನೆಕ್ಸ್ಟ್ ಯಾರಾದರೂ ಊಟ ತಿನ್ಸಿದ್ರೆ ತಿಂತಾನೆ ಅಂತಂದ್ರೆ ಅದು ವಿಷ್ಣು, ಭೂಮಿ ಮಾತ್ರ. ನಾನು ಭೂಮಿ ನಮ್ಮಮ್ಮ ಇಷ್ಟನ ತಿನ್ಸಿದ್ರೆ ಮಾತ್ರ ಅವ್ನು ಊಟ ತಿನ್ನೋದು ಗೈಸ್. ಹಾಯ್ ಹಾಯ್ ಮಾಡ್ಬಂಗಾರೆ. ಚಿನ್ನಿ, ನಿನ್ನ ನಾನು ತೋರಿಸಲ್ಲ ಜಾಸ್ತಿ ಬ್ಲಾಗಲ್ಲಿ. ನಿನ್ನ ಮನೆಗೆ ಹೋಗ್ತೀನಿ, ಮನೆಗೆ ಹೋದ್ಮೇಲೆ ನಿನ್ನ ತೋರಿಸ್ತೀನಿ ಆಯಿತಾ? ಹಾಂ ಗೈಸ್, ಈಗ ಇವನಿಗೆ ಊಟ ತಿನ್ನಿಸಿ ಟೀ ಕುಡ್ಕೊಂಡು ನಾನು ಮನೆಗೆ ಹೋಗ್ತೀನಿ. ಮನೆಗೆ ಹೋದ್ಮೇಲೆ ಅಂಬಿ ಬಂದಮೇಲೆ ನೈಟ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇಲ್ಲಿಗೆ ಅಂತಂದರೆ ಭೂಮಿ ಮನೆಯಲ್ಲಿ ಇಲ್ಲಿ ನಾನು ಎಂಡ್ ಮಾಡ್ತೀನಿ ಈ ಒಂದು ವ್ಲಾಗ್ನ. ಸೊ ಮನೆಗೆ ಹೋದ್ಮೇಲೆ ಅಂಬಿ ಜೊತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬಿಕಾಸ್ ಅಂಬಿನೂ ತೋರಿಸ್ಬೇಕಲ್ಲ. ಅದಕ್ಕೋಸ್ಕರ ನಾಳೆನೇ ಸೈಟ್ ರಿಜಿಸ್ಟರ್ ಇರೋದ್ರಿಂದ ಅಂಬಿಗೆ ಆಫೀಸ್ ಹತ್ರ ಹೋಗಿದ್ದಾನೆ, ಅಲ್ಲಿ ಏನೋ ಇಸ್ಕೊಂಬರ್ಬೇಕಂತ. ನನಗೆ ಅದೇನೋ ಹೆಸರು ಗೊತ್ತಿಲ್ಲ. ಸೊ ಅದೆಲ್ಲ ಪೇಪರ್ಸ್ ಇಸ್ಕೊಬರೋಕ್ಕೆ ಅಂಥೇಳಿ ಈಗ ಜಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿದ್ದಾನೆ. ನಾಳೆ ಶನಿವಾರ, ನಾವು ಶನಿವಾರನೇ ರಿಜಿಸ್ಟ್ರು ಬೇಕು ಅಂತೇಳಿ ಮಾಡಿಸ್ಕೊಳ್ತಾ ಇರೋದು. ಯಾಕೆ ಅಂತಂದರೆ ನಮಗೆ ಸೈಟ್ ಕೊಡ್ತಾ ಇರೋರು ಅಮೇರಿಕಾಗೆ ಹೋಗ್ತಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರು ಅಮೇರಿಕಾಗೆ ಹೋಗ್ಬಿಟ್ರೆ ಮತ್ತೆ ಸಿಗ್ನೇಚರ್ ಹಾಕೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಈಗಲೇ ರಿಜಿಸ್ಟರ್ ಆಗಿಬಿಡಲಿ ಅಂತೇಳಿ ರಿಜಿಸ್ಟ್ರು ಮಾಡಿಸ್ತಾ ಇರೋದು. ಸ್ಯಾಟರ್ಡೆ, ನಾಳೆ ಶನಿವಾರ ನಮ್ಮ ಜೀವನದಲ್ಲಿ ಆ್ಯಕ್ಚುಲಿ ಶನಿವಾರ ಅನ್ನೋದೇ ಒಂದು ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಶನಿವಾರನೇ ಸೈಟ್ ರಿಜಿಸ್ಟರ್ ಆಗ್ತಾ ಇರೋದು ಇನ್ನೊಂದು ಇಂಪಾರ್ಟೆಂಟ್. ಸೊ ಥ್ಯಾಂಕ್ಸ್ ಹೇಳ್ತಾ ದೇವರಿಗೆ, ಆಂಜನೇಯಂಗೆ ಥ್ಯಾಂಕ್ಸ್ ಹೇಳ್ತಾ ಇವಾಗ ಇಲ್ಲಿಗೆ ಈ ಪ್ಲೇಸಲ್ಲಿ ಭೂಮಿ ಮನೆ ಹತ್ರ ಈ ಒಂದು ವ್ಲಾಗ್ನ ಎಂಡ್ ಮಾಡಿ ನೆಕ್ಸ್ಟು ನನ್ನ ಮನೆಗೆ ಹೋಗಿ ನನ್ನ ಫ್ಯಾಮಿಲಿ, ನಾನು, ಅಂಬಿ ಮತ್ತು ವಿಷ್ಣು
ವ್ಲಾಗ್ನ ಸ್ಟಾರ್ಟ್ ಮಾಡ್ತೀವಿ ಗೈಸ್ ಎಗೇನ್. ಅಲ್ಲಿವರೆಗೂ ನೋಡ್ತಾರಿ, ಬಾಯ್. ಇದಾದಮೇಲೆ ನಾನು ಭೂಮಿ ಮನೆಯಿಂದ ಬರೋಕ್ಕೆ ತುಂಬಾ ಲೇಟ್ ಆಯಿತು. ಸೊ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟು ಆ್ಯಕ್ಚುಲಿ ನಮ್ಮದು ನಾಳೆ ರಿಜಿಸ್ಟ್ರೇಷನ್ ಇಲ್ಲ. ನಾನು ಹೇಳಿದ್ದೆ ನಾಳೆನೇ ಮೀನ್ಸ್ ಶನಿವಾರ ಅಂತ. ಸೊ ಅದಕ್ಕೋಸ್ಕರ ನಮ್ಮದು ಸೋಮವಾರ ಪೋಸ್ಟ್ಪೋನ್ ಆಗಿದೆ. ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಏನಕ್ಕೆ ರೆಡಿ ಆಗಿದ್ದೀನಿ ಏನು ಎತ್ತ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ, ಅಂದರೆ ನಾಳೆ ಸೋಮವಾರದ ವ್ಲಾಗಲ್ಲಿ ನಿಮಗೆ ಬರುತ್ತೆ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ. ಸೊ ನನ್ನ ಬೆಸ್ಟ್ ಫ್ರೆಂಡ್ ಬರ್ಡೇ ಇದೆ. ಸೊ ಯಾರು ನನ್ನ ಒಂದು ಬೆಸ್ಟ್ ಫ್ರೆಂಡ್ ಸೊ ಏನು ಎತ್ತ ಅಂತ ಹೇಳಿ ನಾನು ನಿಮಗೆ ಇವತ್ತು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ಯಾರೆಲ್ಲ ಇನ್ನೂ ಅಂಬಿಕಾವ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 500K ಫಾಲೋವರ್ಸ್ ಮಾಡೋಣ. ಸೊ 500K ಫಾಲೋವರ್ಸ್ ಆದರೆ ಸೊ ಯಾರು ಜಾಸ್ತಿ ಕಮೆಂಟ್ ಮಾಡ್ತಾ ಇರ್ತೀರಾ ಸೊ ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ, ಸೊ ಅವರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ, ಸೊ ಅವರಿಗೆ ನಾವು ಅವ್ರ ಜೊತೆ ಮೀಟ್ ಹಾಕ್ತೀವಿ ಗೈಸ್. ಸೊ ಆಫ್ಟರ್ 500K ಕಂಪ್ಲೀಟ್ ಆದಮೇಲೆ ಸೊ 1Mಗೆ ದೊಡ್ಡ ಮೀಟಪ್ಪೇ ಮಾಡೋಣ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಗೈಸ್, ಲವ್ ಯು. ಸೊ ಸ್ಟೇ ಟ್ಯೂನ್. ಈ ಡ್ರೆಸ್ಸಲ್ಲಿ ಇನ್ನೊಂದು ವ್ಲಾಗ್ ಬರ್ತಿದೆ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಎತ್ತಂತ ಆ ವ್ಲಾಗಲ್ಲಿ ತೋರಿಸ್ತೀನಿ. ಬೈ, ಲವ್ ಯು.